ನಮ್ಮ ಹತ್ರ ಎರಡೂ ಇದೆ. ಸಾವರ್ಕರ್ ಪ್ರತಿಷ್ಠಾನ ಅತ್ಯಂತ ಯೋಗ್ಯವಾಗಿ ಮನೆಗಳಿಗೆ ಸಾವರ್ಕರ್ ಅವರನ್ನು ತಪ್ಪಿಸ್ಕೊಳ್ಳುವಂಥ ಕೆಲಸನೂ ಮಾಡ್ತಾ ಇದೆ. ಹಾಗೆ ಮೈಸೂರು ಮೂಲದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನಂತವ್ರು ತಮ್ಮ ವಿರೋಧ ಭಕ್ತಿಯಿಂದಾಗಿಯೂ ಕೂಡ ಜನಗಳ ಮಧ್ಯದಲ್ಲಿ ಸಾವರ್ಕರ್ ಅವ್ರನ್ನ ತಗೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಕ್ತಿಗೆ ಎರಡು, ಒಂದು ಧನಾತ್ಮಕವಾಗಿರೋ ಭಕ್ತಿ, ಇನ್ನೊಂದು ವಿರೋಧ ಭಕ್ತಿ. ವಿರೋಧ ಭಕ್ತಿಯಿಂದಲೂ ದೇವರ ಹೆಸರೇ ಹೋಗುತ್ತೆ ಒಂದ್ಸಲಿ. ಹಾಗೆ ಸಾವರ್ಕರ್ ಪ್ರತಿಷ್ಠಾನ, ಡಾಕ್ಟರ್ ಯಶಸ್ವಿನಿ, ನಿಮ್ಮಂಥ ಅನೇಕ ಸಜ್ಜನರ ಮುಖಾಂತರನೂ ಸಾವರ್ಕರ್ ಅವರ ಹೆಸರು ಸಮಾಜದಲ್ಲಿ ಅದು ಹರಿತಾ ಇದೆ, ಸಲೀಲವಾಗಿ ಹರಿತಾ ಇದೆ. ಹಾಗೆ ನಮ್ಮ ಸರ್ಕಾರದಲ್ಲಿ ಅನೇಕ ರಾಜಕೀಯ ಕಾರಣಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ನೀತಿ ವಾದಗಳನ್ನ ತಗೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಯವರಿಂದ ಹಿಡಿದು ಅನೇಕರಿಗೆ ಸಾವರ್ಕರ್ ಅಂತ ಹೇಳಿದರೆ ರಾಜಕೀಯ ಕಾರಣಗಳಿಗಾಗಿ ಸ್ವಲ್ಪ ಬೆಚ್ಚಿ ಬೀಳಿಸುವಂಥ ಹೆಸರು ಅದು ಒಂದು. ಯಾಕಂದರೆ ನಮ್ಮ ದೇಶದಲ್ಲಿ ಎರಡು, ಒಂದು ಸತ್ಯ, ಒಂದು ಕನ್ವೀನಿಯೆಂಟ್, ಅನುಕೂಲಕರವಾಗಿರ್ತಕ್ಕಂಥ ಸತ್ಯ. ಕಳೆದ 100 ವರ್ಷಗಳ ಇತಿಹಾಸದಲ್ಲಿ ಈ ದೇಶದಲ್ಲಿ ಸತ್ಯವನ್ನು ಎಷ್ಟು ಈ ದೇಶದ ಜನತೆಯ ಮುಂದೆ ಹೇಳುವಂಥ ಪ್ರಯತ್ನವನ್ನು ಅನೇಕ ಸಮಾಜದ ಸಜ್ಜನಗಳ ಬಂಧುಗಳು ಮಾಡಿದ್ರು. ಅನೇಕ ಜನ ಯಾವುದು ಅನನುಕೂಲಕರ ಸತ್ಯ ಇತ್ತೋ ಅದನ್ನು ಮರೆಮಾಚುವಂಥ, ಅದನ್ನು ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಕೂಡ ಈ ದೇಶದಲ್ಲಿ ಕಳೆದ 100 ವರ್ಷಗಳಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬಂದರು. ಅದು ಅವ್ರ ಸ್ವಾರ್ಥಕ್ಕೆ ಮಾಡಿದ್ರು ಅಂತ ಏನಿಲ್ಲ, ಆದರೆ ಅವ್ರು ಯಾವ ವಾದವನ್ನು ಮುಂದಿಡ್ತಾ ಇದ್ರೋ ಆ ವಾದಕ್ಕೆ ಈ ಎಲ್ಲ ಸತ್ಯಗಳು ಸ್ವಲ್ಪ ವಿರುದ್ಧ ಆಗ್ತಿತ್ತು. ಅವ್ರು ಹೇಳ್ತಿದ್ರು ಅಸಹಕಾರದಿಂದ ಮಾತ್ರ ಸ್ವಾತಂತ್ರ್ಯ ಬಂತು ಅಂತ. ಹಾಗಾದರೆ ಪ್ರಾಣ ಅರ್ಪಿಸಿದಂಥ ಚಂದ್ರಶೇಖರ್ ಆಜಾದ್ ಗಲ್ಲಿಗೆ ತನ್ನ ಕೊರಳನ್ನು ನಾವು ಯಾವುದೋ ನೈಲ್ ಪಾಲಿಶ್ ಹಾಕ್ಕೊಳ್ಳೋಕ್ಕೋ ಮೆಹಂದಿ ಹಾಕ್ಕೊಳ್ಳೋಕೆ ಹೇಗೆ ಕೈ ಒಡ್ತೀವೋ ಹಾಗೆ ಆನಂದದಿಂದ ನಗ್ನಗ್ತಾ ಗಲ್ಲಿಗೆ ತನ್ನ ಕೊರಳನ್ನು ಒಡ್ದಂಥ ಭಗತ್ ಸಿಂಗು, ತನ್ನ ಬೊಮ್ತುಲ್ಲ ಬಕಾರದ ಗುಂಡು ಖಾಲಿ ಆದಾಗ ಆಜಾದಿ ರಹುಂಗ ಅಂತ ಪ್ರತಿಜ್ಞೆ ಮಾಡಿದ್ದಂಥ ಆಜಾದ್ ಅಂತದೆ. ನಾನು ಬದುಕಿದ್ರೆ ನಾನು ಆಜಾದಿ ರಹುಂಗ ಅಂತ ಪ್ರತಿಜ್ಞೆ ಮಾಡಿದ್ದಂಥ ಚಂದ್ರಶೇಖರ್ ಆಜಾದ್ ತನ್ನ ಕಡೆಯ ಗುಂಡನ್ನು ತಾನು ಸ್ವತಃ ಯಾಕಂದರೆ ಜಗತ್ತಲ್ಲಿ 2 ಶಬ್ದಗಳನ್ನ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯುವಕರು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು. ಜಗತ್ತಲ್ಲಿ ಎರಡೂ ನಡೆಯುತ್ತೆ, ಒಂದು ಆತ್ಮಹತ್ಯೆ ಕೂಡ ನಡೆಯುತ್ತೆ, ಇನ್ನೊಂದು ಆತ್ಮಾರ್ಪಣೆ ಕೂಡ ನಡೆಯುತ್ತೆ ಅಂತದೆ. ಆತ್ಮಹತ್ಯೆಗೂ ಗಲ್ಲು ಹಾಕ್ಕೊಳ್ತಾರೆ, ಆತ್ಮಾರ್ಪಣೆಗೂ ಗಲ್ಲಿಗೆ ಇರ್ತಾರೆ. ಆತ್ಮಹತ್ಯೆಗೂ ಕೂಡ ಗುಂಡು ಹೊಡ್ಕೊಳ್ತಾರೆ, ಆತ್ಮಾರ್ಪಣೆಗೂ ಗುಂಡು ಹೊಡ್ಕೊಳ್ತಾರೆ ಒಂದ್ಸಲಿ. ಆದರೆ ಆತ್ಮಹತ್ಯೆ ಅನ್ನೋದು ಬೇರೆ, ಆತ್ಮಾರ್ಪಣೆ ಅನ್ನೋದು ಬೇರೆ ಒಂದ್ಸಲಿ. ಈ ದೇಶದ ಸ್ವಾತಂತ್ರ್ಯಕ್ಕೆ ಈ ಥರ ಅನೇಕ 100 ಜನ ಯುವಕರು ಯುವತಿಯರು ಅವ್ರು ಆತ್ಮಾರ್ಪಣೆ ಮಾಡ್ಕೊಳ್ತಾ ಹೋದ್ರು ಒಂದ್ಸಲಿ. ಹೊರಗೆ ಹಾಕಿರ್ತಕ್ಕಂಥ ಪ್ರದರ್ಶನಿಯಲ್ಲಿ ನಮ್ಮ ದೇಶ ಕಂಡಿರ್ತಕ್ಕಂಥ ಒಬ್ಬ ವೀರ ಯೋಧ ಮದನ್ ಲಾಲ್ ದಿಂಗ್ರಾ ಆತನ ಕಡೆ ವಾಕ್ಯವನ್ನು ಹಾಕ್ತಾರೆ. ಆತ ಕಣ್ವಡೆ ವಾಕ್ಯ, ಆತನಿಗೆ ಮರಣ ದಂಡನೆಯ ಶಿಕ್ಷೆ ಆದಮೇಲೆ ಆತ ಒಂದು ಪತ್ರ ಬರೀತಾನೆ. ಅಮ್ಮ, ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ತನ್ನ ರಕ್ತವನ್ನಲ್ಲದೆ ಇನ್ನೇನನ್ನು ಕೊಡ್ಬೋದು ಅಂತ ಕೇಳ್ತಾನು ಅಂತ. ಇವತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 75 ವರ್ಷ ಆದಮೇಲೆ 78, 79ನೇ ವರ್ಷದಲ್ಲಿರ್ತಕ್ಕಂಥ ನಾವು ಕಲ್ಪನೆನೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ದಂಥ ದಿನಗಳವು. ಅಂಥ ದಿನಗಳಲ್ಲಿ ಗಲ್ಲು ಖಚಿತ, ಸಾಯೋದು ಖಚಿತ, ಇನ್ನು ಕೆಲವೇ ದಿನಗಳಲ್ಲಿ ತನ್ನ ಗಲ್ಲಿಗೆ ಇರುತ್ತಾರೆ ಅಂತ ಅಂದ್ಕೊಂಡಾಗ ಮದನ್ ಲಾಲ್ ದಿಂಗ್ರಾ ಹೇಳ್ತಾನೆ, ಅಮ್ಮ, ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ತನ್ನ ರಕ್ತವನ್ನಲ್ಲದೆ ಇನ್ನೇನನ್ನು ಕೊಡ್ಬೋದಮ್ಮ. ನಾನೊಬ್ಬ ಕವಿಯಾಗಿದ್ದರೆ ನಿನ್ನ ಬಗ್ಗೆ ಕಾವ್ಯ ಬರೀತಾ ಇದ್ದೆ, ನಾನೊಬ್ಬ ಚಿತ್ರಕಾರ ಆಗಿದ್ದರೆ ನಿನ್ನ ಬಗ್ಗೆ ನಾನು ಚಿತ್ರ ಬರೀತಾ ಇದ್ದೆ. ಆದರೆ ನಾನು ಕವಿನೂ ಅಲ್ಲ, ನಾನು ಚಿತ್ರಕಾರನೂ ಅಲ್ಲ, ನಾನೊಬ್ಬ ದೊಡ್ಡ ಮಗ, ನಾನು ರಕ್ತ ಅಲ್ಲದೆ ಇನ್ನೇನಂತಾನೆ ಕೊಡ್ಬೋದು ಅಂತೇಳಿ ನಗ್ನಗ್ತಾ ಪ್ರಾಣಾರ್ಪಣೆ ಮಾಡ್ತಾನೆ, ಆತ್ಮಾರ್ಪಣೆ ಮಾಡ್ತಾನೆ. ಆ ಗಲ್ಲು ಆತ್ಮಹತ್ಯೆ ಅಲ್ಲ, ಆ ಗಲ್ಲು ಅದು ಆತ್ಮಾರ್ಪಣೆಯ ಗಲ್ಲು ಅಂತಾನೆ. ಇವತ್ತು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆರಾಮಾಗಿ ಇಲ್ಲಿ ಇರಬೇಕಾದ್ರೆ, ಕೂತಿರ್ಬೇಕಾದ್ರೆ ಆಗಸ್ಟ್ 15ಕ್ಕೆ ಜನವರಿ 26ಕ್ಕೆ 2 ರೂಪಾಯಿಗೋ 5 ರೂಪಾಯಿಗೋ 15 ರೂಪಾಯಿಗೋ 20 ರೂಪಾಯಿಗೋ 50 ರೂಪಾಯಿಗೋ 500 ರೂಪಾಯಿಗೋ ರಾಷ್ಟ್ರಧ್ವಜ ತಗೊಂಡು ನಮ್ಮ ಸ್ಕೂಟರ್ನಲ್ಲಿ ಸಿಕ್ಸುವಾಗ, ನಮ್ಮ ಕಿಟಕಿಯಲ್ಲಿ ಅದನ್ನು ಕಟ್ಟುವಾಗ, ನಮ್ಮ ಕೈಯಲ್ಲಿ ಇಟ್ಕೊಂಡು ಹೀಗೆ ಆಡಿಸ್ತಾ ಇರುವಾಗ ನಮಗೆ ಇದು ಭಾಳ ಹಗೂರ ಅಂತ ಅನ್ನಿಸ್ಬಿಡ್ಬೋದು ಅಂತಲಿ. ದರ ಕೂಡ ಕಡಿಮೆನೆ, ಅದು ತೂಕ ಕೂಡ ಹಗುರನೇ. ಆ ರಾಷ್ಟ್ರಧ್ವಜ ಭಾಳ ಹಗುರ ಅಂತ ಅನ್ನಿಸ್ಬಿಡ್ಬೋದು. ಆದರೆ ಆ ರಾಷ್ಟ್ರಧ್ವಜ ಹಗುರ ಅಂತ ಅನ್ನಿಸ್ದಾಗಲೆಲ್ಲ ನಾವು ಮದನ್ ಲಾಲ್ ದಿಂಗ್ರಾನನ್ನು ನೆನಪು ಮಾಡ್ಕೊಳ್ಬೇಕು, ಚಂದ್ರಶೇಖರ್ ಆಜಾದ್ನ ನೆನಪು ಮಾಡ್ಕೊಳ್ಬೇಕು, ಭಗತ್ ಸಿಂಗನನ್ನು ನೆನಪು ಮಾಡ್ಕೊಳ್ಬೇಕು, ಜೀವನದ ಬಹುಭಾಗ ಜೈಲಿನಲ್ಲೇ ಕಳೆದಂಥ ಗಾಂಧೀಜಿಯವ್ರನ್ನ ನೆನಪು ಮಾಡ್ಕೊಳ್ಬೇಕು, ವಿದೇಶಗಳಿಗೆ ಹೋಗಿ ಬ್ರಿಟಿಷರ ವಿರುದ್ಧದ ಶಕ್ತಿಯನ್ನು ಭಾರತಕ್ಕೋಸ್ಕರ ಉಪಯೋಗಿಸಿದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸನ್ನು ನೆನಪು ಮಾಡ್ಕೊಳ್ಬೇಕು. ಹಾಗೆ ವೀರ್ ಸಾವರ್ಕರ್ ಅವ್ರನ್ನೂ ಕಡ್ಡಾಯವಾಗಿ ನೆನಪು ಮಾಡ್ಕೊಳ್ಬೇಕು.